ಆಗಿರುತ್ತೆ. ಇವತ್ತು ನಾನು ತಿಳಿಸ್ಕೊಡ್ತಾ ಇರೋಂಥ ವಿಷಯ ಬಂದು ಪೋರ್ನ್ ವಿಡಿಯೋಸ್ಗೆ ಅಂದರೆ ಸೆಕ್ಸ್ ವಿಡಿಯೋಸ್ಗಳನ್ನ ನೋಡೋದಕ್ಕೆ ಯಾರೆಲ್ಲ ಇಷ್ಟಪಡ್ತೀರಾ ಮತ್ತು ಯಾರೆಲ್ಲ ಅಡಿಕ್ಟ್ ಆಗಿದ್ದೀರಾ, ಅದರಿಂದ ನಿಮ್ಮ ಜೀವನದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಮತ್ತು ಸುಮಾರು ಜನ ಮೇಲ್ ಕೂಡ ಮಾಡಿದ್ರಿ, ಮೇಡಮ್ ನಾವು ಪೋರ್ನ್ ವಿಡಿಯೋಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ, ಅದನ್ನು ಬಿಡೋಕ್ಕೆ ಆಗ್ತಾ ಇಲ್ಲ, ಎಷ್ಟು ಟ್ರೈ ಮಾಡಿದ್ರು ಅದನ್ನು ಬಿಡೋಕ್ಕಾಗ್ತಾ ಇಲ್ಲ, ಸೊ ಅದನ್ನು ಹೇಗೆ ನೋಡೋದನ್ನು ಅವಾಯ್ಡ್ ಮಾಡೋದು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನ ನನಗೆ ಮೇಲ್ ಮಾಡಿದ್ರಿ. ಹಾಗಾಗಿ ಇವತ್ತು ಆ ಟಾಪಿಕ್ನ ತಗೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪೋರ್ನ್ ವಿಡಿಯೋ ಪೋರ್ನ್ ಅಡಿಕ್ಷನ್ ಯಾವಾಗ ಒಬ್ಬ ವ್ಯಕ್ತಿಗೆ, ಅದು ಗಂಡಸಾಗಲಿ ಹೆಂಗಸಾಗಲಿ ಯಾರಾದರೂ ಆಗಿರಲಿ, ಅವಶ್ಯಕತೆಗಿಂತ ಜಾಸ್ತಿ ಆದಾಗ ಅದು ಚಟವಾಗಿ ಪರಿವರ್ತನೆ ಆಗುತ್ತೆ. ಅಂದರೆ ಈಗ ನಮಗೆ ಏನೋ ಒಂದು ತಿನ್ನೋದ್ರಿಂದನೋ ಅಥವಾ ಏನೋ ಒಂದು ಕುಡಿಯೋದ್ರಿಂದ ನಮಗೆ ಖುಷಿ ಸಿಗುತ್ತೆ, ಬಟ್ ಅದನ್ನೇ ರಿಪೀಟ್, ಅಯ್ಯೋ ನಮಗೆ ಅದನ್ನು ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲಪ್ಪ ಅದೊಂದೇ ಬೇಕು ಅಂತ ಕುತ್ಕೊಳ್ತಾರಲ್ಲ, ಅದನ್ನು ಚಟ ಅಂತ ಹೇಳ್ತಾರೆ, ಅಂದರೆ ಅಡಿಕ್ಷನ್. ಕೆಲವೊಬ್ಬರಿಗೆ ಡ್ರಿಂಕ್ಸ್ ಅಡಿಕ್ಷನ್ ಇರುತ್ತೆ, ಕೆಲವೊಬ್ಬರಿಗೆ ಸ್ಮೋಕ್ ಮಾಡುವಂಥ ಅಡಿಕ್ಷನ್. ಫೋನ್ ವೆಬ್ಸೈಟ್ನ ಸರ್ಚ್ ನೋಡೋದ್ರಲ್ಲಿ ನಮ್ಮ ದೇಶ 3ನೇ ಸ್ಥಾನದಲ್ಲಿದೆ. ಅಂದರೆ ನಮ್ಮ ದೇಶದಲ್ಲಿ ಅದು ಇನ್ನೆಷ್ಟು ಜನ ಕೆಲಸ ಇಲ್ಲದೆ ಇರಬಹುದು, ಇನ್ನೆಷ್ಟು ಅಡಿಕ್ಟ್ ಆಗಿರ್ಬೋದು ಅಂತ ನೀವು ಒಂದ್ಸಲ ಯೋಚನೆ ಮಾಡಿ. ಇದರಲ್ಲಿ ಗಂಡಸರು ಇದ್ದಾರೆ ಮತ್ತು ಹೆಂಗಸರು ಇದ್ದಾರೆ, ಇಬ್ರು. ಬಟ್ ಕಂಪೇರ್ ಮಾಡಿದಾಗ ಗಂಡಸರಿಗಿಂತ ಹೆಂಗಸರು ಸ್ವಲ್ಪ ಕಮ್ಮಿ ನೋಡೋದು ಮತ್ತು ಗಂಡಸರು ಜಾಸ್ತಿ ನೋಡೋವಂಥದ್ದು, ಜಾಸ್ತಿ ಅಡಿಕ್ಟ್ ಆಗಿರುವಂಥದ್ದನ್ನು ಸಹ ಗಂಡಸರೇನೆ. ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಇವಾಗ ಎಲ್ಲರ ಕೈಲೂ ಫೋನ್ ಇರುವಂಥದ್ದು ಮತ್ತು ಟೆಕ್ನಾಲಜಿ ಅಷ್ಟೇ ಇಂಪ್ರೂವ್ ಆಗಿರುವಂಥದ್ದು. ಟೆಕ್ನಾಲಜಿನ ನಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡ್ರೆ ಏನೋ ಇದಕ್ಕೆ ಯಾವಾಗ ಅಡಿಕ್ಟ್ ಆಗ್ತಾನೆ ಅವ್ನಿಗೇನಾಗುತ್ತೆ ಅಂದರೆ ಬೇರೆ ವಿಷಯಗಳ ಬಗ್ಗೆ, ಅಂದರೆ ತನ್ನ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಲೈಫ್ ಬಗ್ಗೆ ಆಗಿರ್ಬೋದು, ಫ್ಯೂಚರ್ ಬಗ್ಗೆ ಆಗಿರ್ಬೋದು, ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಯೋಚನೆಗಳು ಬರೋದೇ ಇಲ್ಲ. ಇದೆಲ್ಲ ಯಾವಾಗ ನಿನ್ನ ತಲೆಯಲ್ಲಿ ಯೋಚನೆ ಬರೋದಿಲ್ವೋ ಅವಾಗ ನಿನ್ನ ಲೈಫೇ ಸ್ಪಾಯ್ಲ್ ಆದಂಗೆ. ಏನಕ್ಕೆ ಅಂದರೆ ಈಗ ಇಷ್ಟನ್ನು ಬಿಟ್ಟು ನೀನು ಅದೊಂದೇ ನೋಡಿಕೊಂಡು, ಈಗ ಒಬ್ಬರೇ ಇರ್ತಾರೆ ಅಂತ ಅಂದ್ಕೊಳ್ಳಿ, ಒಬ್ಬರೇ ಇದ್ದಾಗ ನೈಟ್, ಈಗ ಸಪೋಸ್ ನೈಟ್ ಏನಾದರೂ ಒಂದ್ಸಲ ನೀವು ಫೋನ್ ಇಟ್ಕೊಂಡ್ರೆ ಮಿನಿಮಮ್ ಒಂದು 5ರಿಂದ 6 ಅವರ್ ಅದನ್ನ ನೋಡಿ ಸ್ಯಾಟಿಸ್ಫೈ ಆಗೋವರೆಗೂ ನಿದ್ರೆ ಮಾಡಲ್ಲ. ಸೊ ಸರಿಯಾಗಿ ನಿದ್ರೆ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ. ಯಾವಾಗ ಒಂದು ವ್ಯಕ್ತಿ ಅದಕ್ಕೆ ಅಡಿಕ್ಷನ್ ಆಗ್ಬಿಡ್ತಾನೆ, ಅದನ್ನ ಬಿಟ್ಟು ಬೇರೆ ಪ್ರಪಂಚನೇ ಇರಲ್ಲ ಅವನಿಗೆ. ಅದರಲ್ಲೂ ಟೀನೇಜರ್ಸ್ ಜಾಸ್ತಿ ಇದಕ್ಕೆ ಅಡಿಕ್ಟ್ ಆಗ್ತಾ ಇರುವಂಥದ್ದು. ಇನ್ನು ಇದು ಫ್ಯಾಮಿಲಿ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತಪ್ಪ, ಹೆಂಡತಿ ಅಂದರೆ ನಿಮ್ಮ ಪಾರ್ಟ್ನರ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಯಾವಾಗ ಆ ವ್ಯಕ್ತಿ ಪೋರ್ನ್ ವಿಡಿಯೋಗಳಿಗೆ ಅಡಿಕ್ಟ್ ಆಗ್ತಾನೆ, ತನ್ನನ್ನು ಅದರಲ್ಲಿ ನೋಡ್ಕೊಳ್ಳೋವಂಥದ್ದು ಅಥವಾ ತನ್ನ ಪಾರ್ಟ್ನರ್ನ ಅದಕ್ಕೆ ಕಂಪೇರ್ ಮಾಡ್ಕೊಳ್ಳೋವಂಥದ್ದು ಅಥವಾ ತನ್ನನ್ನು ಕಂಪೇರ್ ಮಾಡ್ಕೊಳ್ಳೋವಂಥದ್ದು. ಅಂದರೆ ಈಗ ಪೋರ್ನ್ ವಿಡಿಯೋದಲ್ಲಿ ಅವ್ರದ್ದು ಪೆನಿಸ್ ಸೈಜ್ ಅಷ್ಟು ಉದ್ದ ಇರುತ್ತೆ, ಎಷ್ಟೋ ಜನ ಹೇಳಿದ್ದೀರಾ ಅದರಲ್ಲಿ ಎಷ್ಟು ಉದ್ದ ಇರುತ್ತೆ, ನಮಗೆ ಯಾಕೆ ಅಷ್ಟು ಉದ್ದ ಇರಲ್ಲ, ಹಾಗೆ ಹಿಂಗೆ ಅಂತ. ಸೊ ಕಂಪೇರ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಆಗಿಬಿಡುತ್ತೆ. ಅವರಿಗೆ ಅಷ್ಟುದ್ದ ಇದೆ, ನನಗೆ ಅಷ್ಟುದ್ದ ಇಲ್ಲ. ಸಪೋಸ್ ನಾನು ಏನಾದರೂ ಮದುವೆ ಆದರೆ ನನ್ನ ಪಾರ್ಟ್ನರ್ಗೆ ನಾನು ಸ್ಯಾಟಿಸ್ಫೈ ಮಾಡ್ತೀನಾ ಇಲ್ವಾ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ. ಇನ್ನು ಮದುವೆ ಆಗಿರೋರಿಗೆ ಏನಾಗುತ್ತಪ್ಪ ಅಂದರೆ, ಪೋರ್ನ್ ವಿಡಿಯೋದಲ್ಲಿ ನೋಡಿರ್ತೀರ ನೀವು, ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ, ಗಂಡಸರು ಹೆಂಗಸರು ಇಬ್ಬರು ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ. ಸೊ ತನ್ನ ಹೆಂಡತಿನ ಅದಕ್ಕೆ ಕಂಪೇರ್ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಅದರಲ್ಲಿ ಮಾಡುವಂಥ ಪೊಸಿಷನ್ಗಳನ್ನ, ಅದರಲ್ಲಿ ಮಾಡುವಂಥ ಕ್ರಿಯೇಟಿವಿಟಿಗಳನ್ನ ತನ್ನ ಪಾರ್ಟ್ನರ್ ಮೇಲೆ ಅದನ್ನು ಪ್ರೆಷರ್ ಹಾಕುವಂಥದ್ದು, ನೀನು ಈ ಥರ ಮಾಡುವಂಥ. ಎಷ್ಟೋ ಫ್ಯಾಮಿಲಿಗಳು ಇದರಿಂದ ಡೈವರ್ಸ್ ಆಗಿದ್ದಾರೆ. ಈ ಪೋರ್ನ್ ಅಡಿಕ್ಷನ್ ನೀವು ಬಿಡಬೇಕು ಅಂದರೆ ಜಾಸ್ತಿ ನಿಮ್ಮ ಬೇರೆ ಕೆಲಸಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ಓಕೆನಾ? ಅಂದರೆ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಅದಾಗಲಿಲ್ವಾ, ಟೈಮ್ ಸಿಗ್ತಾ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಅದು ಆಗಲಿಲ್ಲ, ಅಟ್ಲೀಸ್ಟ್ ಒಂದು ಬುಕ್ ತಗೊಂಡು ಓದಿ, ಓಕೆನಾ? ಸೊ ಇದೆಲ್ಲದರಿಂದ ಈ 3 ಏನಂದರೆ ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಇಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಯಾವಾಗ ನಿಮಗೆ ಟೈಮ್ ಸಿಗುತ್ತಲ್ಲ, ಅಥವಾ ನಿಮ್ಮ ಮೈಂಡು ಫೋನ್ ನೋಡಬೇಕು ಅಂತ ಅನಿಸುತ್ತೆ ಅಲ್ವಾ, ಅಂಥ ಟೈಮಲ್ಲಿ ಅದನ್ನು ಮೈಂಡ್ ಡೈವರ್ಟ್ ಮಾಡಿ, ಸ್ವಲ್ಪ ದಿನ ಅದನ್ನು ಟ್ರೈ ಮಾಡಿ. 100% ಆಗುತ್ತೆ. ಏನಕ್ಕೆ ಅಂದರೆ ಮನುಷ್ಯನ ಮನಸ್ಸು ಮಾಡೋದಕ್ಕೆ, ಅಂದರೆ ನಾವು ಒಂದು ಕೆಲಸ ಮಾಡಬಾರ್ದು ಅಂತ ಮನಸ್ಸು ಮಾಡಿದ್ರೆ ನಿಜ ಆ ಕೆಲಸ ಮಾಡೋಕ್ಕೆ ಮನಸ್ಸು. ನಿಮ್ಮ ವೈಫ್ ಜೊತೆ, ಪಾರ್ಟ್ನರ್ ಜೊತೆ, ಮಕ್ಕಳ ಜೊತೆ, ಇಲ್ಲ ಬುಕ್ಕು, ಇಲ್ಲ ಫ್ರೆಂಡ್ಸು, ಇಲ್ಲ ಇದ್ಯಾವುದೂ ಆಗಲಿಲ್ವಾ, ಜಸ್ಟ್ ಹಾಗೆ ಒಂದು ಪಾರ್ಕ್ಗಳಲ್ಲಿ ಹೋಗಿ ಒಂದು ವಾಕಿಂಗ್ ಮಾಡ್ಕೊಂಡು ಬನ್ನಿ, ಆ ಗ್ರೀನರಿ, ಆ ನೇಚರ್ ಮಧ್ಯದಲ್ಲಿ. ಸೊ ಆಗ 100% ನಿಮ್ಮ ಮೈಂಡ್ ಚೇಂಜ್ ಆಗುತ್ತೆ, ಲೈಫ್ ಕೂಡ ಚೇಂಜ್ ಆಗುತ್ತೆ, ಓಕೆನಾ? ಸೊ ಇದಾಗಿತ್ತು ಇವತ್ತಿನ